ಬಂಪರ್ ಲಾಭ ನಮ್ಮ ಅಕ್ಕನ ಮಗ ಇಲ್ಲ ನೋಡಿ, ನೀವು ತರಲೇ ನನ್ನ ಮಗ ಸೋನಿ ನೋಡಿ. ಇವಳು ಸುಮ್ಮನೆ ಇರಲ್ಲ. ಐ ಲವ್ ಯು ತಮಟೆ ಅಂತ ಹಠ ಮಾಡ್ಬಿಟ್ಟು ತಗೊಂಡು ಹೆಂಗ್ ಆಯ್ತು ನೋಡಿ. ಸೊ ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆನೆ ನೈಟು ಲೇಟಾಗಿ ಮಲಗಿದ್ವಿ. ಬೇಗ ನನ್ನ ಚಿಕ್ಕಪ್ಪ ಬೇಗ ಎಬ್ಸಿ ಬೆಳಗ್ಗೆ 5 ಗಂಟೆಗೆ ಕಾರ್ ಬಂದು ಇವಾಗ 6 ಗಂಟೆಗೆ ಹೊರಟಿದ್ದೀವಿ. ಹೆಂಗೋ ಒಂದೇ ಇದಕ್ಕೆ ಅಲ್ಲೂ ಉಚ್ಚಿಲ್ಲ ಮಕ್ಕಳು ಏನಿಲ್ಲ, ಹಂಗೆ ಹೊರಟಿದ್ದೀವಿ. ತುಳಜಾಪುರದಿಂದ ಪಂಡ್ರಾಪುರಗೆ ಬನ್ನಿ, ಹೋಗೋದ ಪಂಡ್ರಾಪುರ ತೋರಿಸ್ತೀನಿ ನಿಮಗೆ. ಫೈನಲಿ ಪಂಡ್ರಾಪುರಕ್ಕೆ ರೀಚ್ ಆದ್ವಿ. ಮೇಲೆ ಕಟ್ಟಿದ ಐಟಮ್ಸ್ನೆಲ್ಲ ಕೆಳಗಡೆ ಇಳಿಸ್ತಾ ಇದ್ದೀವಿ. ಇವಾಗ ರೂಮ್ಗೆ ಹೋಗ್ಬಿಟ್ಟು ಫ್ರೆಶಪ್ ಆಗಿ ದರ್ಶನಕ್ಕೆ ಹೋಗ್ತೀವಿ. ಗಾಯ್ಸ್, ಗಜಾನನ ಮಠಕ್ಕೆ ಬಂದಿದ್ದೀವಿ. ನೋಡಿ ಏನು ಸಕ್ಕತ್ತಾಗಿದೆ ಗಜಾನನ ಮಠ. ನೀವು ಯಾರಾದರೂ ಮಹಾರಾಷ್ಟ್ರಕ್ಕೆ ಪಂಡ್ರಾಪುರಕ್ಕೆ ಬಂದರೆ ಇಲ್ಲಿ ರೂಮ್ ಬುಕ್ ಮಾಡಿ, ಕಮ್ಮಿ ಪ್ರೈಸು ಮತ್ತು ಸಕ್ಕತ್ತಾಗೆ ಇರುತ್ತೆ ಮಠ ಕೂಡ. ದೇವಸ್ಥಾನ ಅವ್ರದ್ದೇ ಮಠ ಇದು. ಗಾಯ್ಸ್, ಫೈನಲಿ ರೂಮ್ ಮಾಡಿದ್ವಿ. 2 ರೂಮ್ ಮಾಡಿದ್ದೀವಿ. ನೋಡಿ ಎಷ್ಟು ಕ್ಲೀನಾಗಿದೆ. ಸಖತ್ ಕ್ಲೀನಾಗಿದೆ ಗುರು, ಮಸ್ತಾಗಿದೆ ರೂಮು. ಫಸ್ಟ್ ಹೆಂಗೆ ಮೇಂಟೈನ್ ಮಾಡಿದ್ರು ಹಂಗೆ ಇದೆ. ಸೊ ಗಾಯ್ಸ್, ಇವಾಗ ಪಂಡ್ರಾಪುರದಲ್ಲಿ ಎಲ್ಲ ದೇವಸ್ಥಾನ ನೋಡೋಕೆ ಹೋಗ್ತಿದ್ವಿ. 2 ಆಟೋ ಮಾಡಿದ್ದೀವಿ. ಆ ಕಡೆ ಒಂದು ಆಟೋ 8 ಜನ, ಈ ಆಟೋದಲ್ಲಿ 7 ಜನ. ಮಕ್ಕಳೆಲ್ಲ ಅದೇ ಆಟೋದಲ್ಲಿದ್ದಾರೆ. ನಾವು ಹೊರಟಿದ್ದೀವಿ. ಬನ್ನಿ, ಹೋಗ್ತಾ ಅಲ್ಲೆಲ್ಲ ಪ್ಲೇಸ್ ತೋರಿಸ್ತೀನಿ. ಬನ್ನಿ ಗಾಯ್ಸ್, ಇದು ಬಂದ್ಬಿಟ್ಟು ತನ್ಪುರಿ ಮಂದಿರ್ ಅಂತ. ಅಲ್ಲಿಂದ ಫಸ್ಟು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೇನೇನಂತ ಇನ್ನೂ ವಿಶೇಷತೆ ಏನಂತ ನನಗೂ ಗೊತ್ತಿಲ್ಲ. ಗೊತ್ತಾಗಿದ್ದ ತಕ್ಷಣ ಹೇಳ್ತೀನಿ. ಅಲ್ಲ, ನನಗೇನು ಹೇಳ್ತಾರೋ ಅದು ನಾನು ನಿಮಗೆ ಹೇಳ್ತೀನಿ. ಸೊ ಗಾಯ್ಸ್, ಇದು ಬಂದ್ಬಿಟ್ಟು ಆಂಜನೇಯನ ಟೆಂಪಲು. ಜೈ ಹನುಮಾನ್ ಆಂಜನೇಯನ ಟೆಂಪಲ್ ಇದು, ತನ್ಪುರಿ ಮಂದಿರ. ಗಾಯ್ಸ್, ಇದೇ ಪಾಂಡುರಂಗ ವಿಠಲ ಅಂತ. ಪಾಂಡುರಂಗ ಮತ್ತು ರುಕ್ಮಿಣಿಬಾಯಿ ಇಲ್ಲೇ ನೋಡ್ಕೊಂಬಿಡಿ. ಯಾಕಂದರೆ ಅಲ್ಲಿ ದೇವಸ್ಥಾನದಲ್ಲಿ ಮೇನ್ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಫೋನಲ್ಲೋ ಇಲ್ಲ, ಸೇಮ್ ಹಿಂಗೆ ಇರುತ್ತೆ, ನೋಡ್ಕೊಂಬಿಡಿ. ಬಟ್ ಅಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ, ಚೆನ್ನಾಗಿರುತ್ತೆ, ಅಲ್ಲಿ ಸಕ್ಕತ್ತಾಗಿರುತ್ತೆ. ಗಾಯ್ಸ್, ಇದು ಬಂದ್ಬಿಟ್ಟು ಕೈಕಾಡಿ ಮಠ ಅಂತ. 6 ಪ್ಲೇಸ್ ನಮ್ಮನ್ನ 6 ಪ್ಲೇಸ್ ತೋರಿಸ್ತೀನಿ ಅಂದರೆ ಇದು 6ರಲ್ಲಿ 2ನೇ ಪ್ಲೇಸು ಪಂಡ್ರಾಪುರದಲ್ಲಿ. ಇಲ್ಲಿ ಒಳಗಡೆ ಆಲ್ಮೋಸ್ಟ್ ಎಲ್ಲ ಹಿಂದೂ ದೇವ್ರದ್ದು ಸ್ಟ್ಯಾಚ್ಯೂಸ್ ಇದೆ, ಎಲ್ಲ ಹಿಂದೂ ದೇವ್ರದ್ದು. ಏನು ಸ್ಟ್ಯಾಚ್ಯೂಸ್ ಇದೆ ಎಲ್ಲ ಹಿಸ್ಟೋರಿಕಲ್ ಸ್ಟೋರೀಸ್ನ ಒಂಥರ ಎಕ್ಸ್ಪ್ಲೇನ್ ಮಾಡುತ್ತೆ. ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ ಒಳಗಡೆ. ಗೈಸ್, ಇದೇ ಎಂಟ್ರಿ.
ಗಾಯ್ಸ್ ಈ ಜಾಗ ಬಂದ್ಬಿಟ್ಟು ಪುಂಡಲಿಕ ಅಂತ ಇದ್ದಾರಲ್ಲ ಅವರ ಪಾದ ಇದೆ ಅಂತೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾನು ಲಾಸ್ಟ್ 10 years ಬ್ಯಾಕ್ ಬಂದಾಗ ಇದೆಲ್ಲ ನೋಡಿದ್ದಿಲ್ಲ. ಇವಾಗ ಆಟೋದವರು ಇಲ್ಲಿ ಕರ್ಕೊಂಬಂದಿದ್ದಾರೆ. ಇಲ್ಲಿ ತೋರಿಸ್ತೀನಿ. ಗಾಯ್ಸ್ ಇದೆ ಆ ಪಾದ, ಪುಂಡಲಿಕ ಅವರ ಪಾದ ನೋಡಿ. ಕೈ ಮುಕ್ಕೊಂಬಿಡಿ. ಸೊ ಗಾಯ್ಸ್ ಯಾವ್ಯಾವ ದೇವಸ್ಥಾನದಲ್ಲಿ ವಿಡಿಯೋ ಮಾಡೋಕ್ಕಾಗುತ್ತೋ ಅಲ್ಲಿ ಮಾತ್ರ ಮಾಡಿದ್ದೀನಿ. ಇನ್ನು ಮಿಕ್ಕಿದ 3 ದೇವಸ್ಥಾನ 4 ದೇವಸ್ಥಾನ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಮೇನ್ ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇದ್ದೀರಿ. ಸೊ ಫೋನ್ನ ರೂಮಲ್ಲೇ ಇಟ್ಟೋಗ್ಬೇಕು, ಯಾವುದೇ ಕಾರಣಕ್ಕೂ ಫೋನ್ ತೊಗೊಳೋಂಗಿಲ್ಲ ಅಂತೆ. ಅದಕ್ಕೆ ರೂಮಲ್ಲಿ ಇಕ್ತಾಯಿದ್ದೀನಿ. ಆಮೇಲೆ ಹಂಗೆ ಸಾಯಂಕಾಲ ಈ ಮಠದ ವ್ಯೂ ತೋರಿಸ್ತೀನಿ, ಸಕ್ಕತ್ತಾಗಿರುತ್ತೆ. ಸೊ ಇವಾಗ ತಾನೇ ಎಲ್ಲ ಬರ್ತಾವ್ರೆ ಆಟೋದಲ್ಲಿ. ಫುಲ್ ಆಟೋದಲ್ಲಿ ಮೇಲೆ ಹತ್ತಿ ಫುಲ್ ಸುಸ್ತಾಗ್ಬಿಟ್ಟು ಇವಾಗ ಬಂದು ರೂಮ್ಗೆ ಹೋಗ್ತಾಯಿದ್ದೀವಿ. ಫ್ರೆಶ್ ಆಗಿಬಿಟ್ಟು ಮೇನ್ ದೇವಸ್ಥಾನಕ್ಕೆ ಹೋಗ್ತೀರಿ. ಸೊ ಗಾಯ್ಸ್ ಇವಾಗ ಬಂದ್ರಿ ದರ್ಶನ ಮುಗಿಸ್ಕೊಂಡು. ಟೈಮು 11:30 ಆಗಿದೆ. ಲೈಟೆಲ್ಲ ಆಫ್ ಮಾಡಿಬಿಟ್ಟಿದ್ದಾರೆ ಮಠದಲ್ಲಿ. ಎಲ್ಲ ಫುಲ್ಲು ನೋಡಿ ಹೆಂಗೆ ಸುಸ್ತಾಗಿ ಬಿದ್ದಿದ್ದೀವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ನಾಳೆ ಏಕಾದಶಿ ಇದೆ, ಅದಕ್ಕೆ ತುಂಬ ರಶ್ ಇತ್ತು ಇವತ್ತು. ಆದರೂ ಕೂಡ ಆ ರಶಲ್ಲಿ ಕೂಡ ಹೋಗಿ ಚೆನ್ನಾಗಿ ದರ್ಶನ ಆಯಿತು. ಆದರೆ ವಿಡಿಯೋ ಮಾಡೋಕ್ಕೆ ಚಾನ್ಸೇ ಇಲ್ಲ. ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹೈಲೈಟ್ ಮಾಡಿರ್ತೀನಿ ನೋಡಿ ದೇವಸ್ಥಾನದ ಆಚೆಗಡೆ. ಓಕೆನಾ? ಡೀಲ್. ಸೊ ನಾಳೆ ಮಾರ್ನಿಂಗು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. ಸೊ ಗಾಯ್ಸ್ ನೆನ್ನೆ ನೈಟು ಲೇಟಾಗಿ ಬಂದಿದ್ದರಿಂದ ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಅಂದರೆ ಗರ್ಭಗುಡಿ ಹತ್ರ ಬಂದು ಒಳಗಡೆ ಹೋಗಲ್ಲ ದರ್ಶನಕ್ಕೆ. ನೈಟಿಗೆ ದರ್ಶನ ಆಯಿತು. ಇವಾಗ ಆಚೆಯಿಂದ ತೋರಿಸ್ತೀನಿ ಬನ್ನಿ ನಿಮಗೆ. ಇದೇ ದೇವಸ್ಥಾನಕ್ಕೆ ಹೋಗೋ ರೋಡು, ಅಲ್ಲಿದೆ ದೇವಸ್ಥಾನ ಫುಲ್ ಮುಂದೆ. ಇಲ್ಲಿ ತೋರಿಸ್ತೀನಿ ಮುಂದೆ ನೋಡಿ ವಿಗ್ರಹಗಳು ಏನು ಸಕ್ಕತ್ತಾಗಿದೆ. ಪಾಂಡುರಂಗದು. ಇವಾಗ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಮೀನ್ಸ್ ಕುಂಕುಮ ಪ್ರಸಾದ ಎಲ್ಲ ತೊಗೊಳಕ್ಕೆ ಬಂದಿದ್ದೀವಿ. ಇವಾಗ ನೋಡಿ ತುಳಸಿ ಮಾಲೆ. ನಮ್ಮ ಭಾವ ಮತ್ತು ನಮ್ಮ ಅತ್ತೆ ಫಸ್ಟೇ ಬಂದಿದ್ರು. ನಾವು ಇವಾಗ ಬಂದಿದ್ದೀವಿ ನೋಡಿ. ಇದೇ ದೇವಸ್ಥಾನ, ಇದೇ ಪಾಂಡುರಂಗನ ದೇವಸ್ಥಾನ ನೋಡಿ. ಸಿಕ್ಕಾಪಡೆ ದೊಡ್ಡ ಕ್ಯೂ. ಇವತ್ತು ಏಕಾದಶಿ ಇರೋದ್ರಿಂದ ಒಳಗಡೆ ತುಂಬ ರಶ್ ಇರುತ್ತೆ. ಅದಕ್ಕೆ ನೆನ್ನೆ ದರ್ಶನ ಮಾಡಿಬಿಟ್ವಿ ನಾವು ಎಲ್ಲ. ಈ ಥರ ದೇವ್ರದ್ದು ನಾಮ ಹಾಕ್ಸ್ಕೊತಾ ಇದ್ದೀವಿ. ಮತ್ತೆ ನಮ್ಮ ಅಣ್ಣ ಎಲ್ಲರೂ ಹಾಕ್ಸ್ಕೊಂಡಿದ್ದೀವಿ. 그치 잡힌 거 잡았어요. ನಮ್ಮ ಅಕ್ಕನ ನಮ್ಮ ಹಾಕ್ಸ್ಕೊಂಡು ನಮ್ಮ ಅತ್ತಿಗೆ ಹಾಕ್ಸ್ಕೊಂತ ಇದ್ದಾರೆ. ಇಲ್ಲೆಲ್ಲ ಡೈರೆಕ್ಟಾಗಿ 1ಕ್ಕೆ 10 ರೂಪಾಯಿ ಅಂತಾರೆ. ನಾವು ಗೊತ್ತಲ್ಲ 20 ರೂಪಾಯಿಗೆ ಎಲ್ಲರಿಗೂ ಹಾಕ್ಸ್ತಿದ್ದೀವಿ. ಡೀಲ್ ಮಾತಾಡ್ಬೇಕು ಅಷ್ಟೇ. ಗಾಲಿಂಗನೆ ಮಾತೇಶ. ಗೈಸ್ ಇದೆಲ್ಲ ಫುಲ್ಲು ದೇವಸ್ಥಾನನೇ. ಅಲ್ಲಿ ಗಂಟನು ತುಂಬ ದೊಡ್ಡದು. ಅಲ್ಲೊಂದು ಬಿಲ್ಡಿಂಗ್ ಇದೆ. ರಶ್ ಇದ್ದರೆ ಆ ಬಿಲ್ಡಿಂಗ್ ಫುಲ್ಲು ಕ್ಯೂ ಓಡಿಸ್ತಿಗೆ. ಆ ಬಿಲ್ಡಿಂಗ್ ಫುಲ್ ಕ್ಯೂ ಕಂಪ್ಲೀಟ್ ಮಾಡಿದ್ರೆ 15 ಕಿಲೋಮೀಟರ್ಸೋ 20 ಕಿಲೋಮೀಟರ್ಸೋ ಲೆಕ್ಕ ಅಂತೆ. ಅಷ್ಟು ದೊಡ್ಡ ಬಿಲ್ಡಿಂಗ್ ಫುಲ್ಲು ಬರೀ ಲೈನ್ಗೆ ಇಕ್ಕಿದ್ದಾರೆ. ಇಲ್ಲಿ ನೋಡಿ ನಮ್ಮ ಅಕ್ಕ ಅವ್ರೇನೋ ತೊಗೊತಾ ಇದ್ದಾರೆ. ಏನೋ ಪರ್ಚೇಸ್ ಮಾಡ್ತಿದ್ದಾಳಪ್ಪ. ಆದರೆ ಬೆಳಗ್ಗೆ ಆದರೆ ಫುಲ್ ಚಳಿ ಇರುತ್ತೆ, ಮಧ್ಯಾಹ್ನ ಆದರೆ ಫುಲ್ ಸೆಕೆ ಇರುತ್ತೆ ಇಲ್ಲಿ. ಬಟ್ ಇವತ್ತು ವೆದರ್ ಸಕ್ಕತ್ತಾಗಿದೆ ಇಲ್ಲಿ. ಇಲ್ಲಿ ನೋಡಿ ಏನು ಸಕ್ಕತ್ತಾಗಿದೆ, ಚೆನ್ನಾಗಿದೆ ವ್ಯೂಸ್ ಎಲ್ಲ. ನಮ್ಮ ಅಕ್ಕನ ಮಗ ಇಲ್ಲಿ ನೋಡಿ, ನೀವು ತರಲೇ ನನ್ನ ಮಗ ಸೋನಿ. ನೋಡಿ ಇವಳು ಸುಮ್ಮನೆ ಇರಲ್ಲ. ಏಯ್
ಪಾರ್ಲೆಜಿ ಬಿಸ್ಕೆಟ್ ಪಾರ್ಲೆಜಿ ಬಿಸ್ಕೆಟ್ ಮಾಡಲ್ ಇದ್ದಂಗೆ ಇದೆ ನೋಡಿ, ಚಿಕ್ಕ ಎಲ್ಲ ಹಂಗೆ ನನ್ನ ಏರಿಯಾದಲ್ಲಿ ಚೊಂಬ್ ತಗೊಂತಿದ್ದಾರೆ. ಓಯ್ ಕಿಚ್ಚೋ ಕಿಶನ್ ನಮ್ಮ ಅಕ್ಕನ ಮಗನ ಫ್ಯಾನು. ವಿಡಿಯೋ ಕರಲ್ಲ ಬೋಲ್ ಕಾಯಕ್ ಬೋಲ್ ಆಚ ಆಯ್ ಗಾಯ್ ಅನಿ. ಸೊ ವಿಡಿಯೋ ಮಾಡುವಾಗೆಲ್ಲ ಆಯ್ ಗಾಯ್ಸ್ ಮನೇಲಿ ಫುಲ್ ಅಷ್ಟೇ ವಿಡಿಯೋ ಮಾಡ್ತಿದ್ದೆ ಸಾಕು ಆಯ್ ಗಾಯ್ಸ್ ಮತ್ತೇನೇನೋ ಹೇಳ್ತಾನೆ. ನನ್ನ ಫ್ಯಾನ್ ಅವನು ತಾನೆ ಕಿಚ್ಚೋ. ಆಯ್ ಗಾಯ್ಸ್ ಮಗನ್ ಕಸ್ಲ बोलतीसा ಐ ಲವ್ ಯು. ಓ ಐ ಲವ್ ಯು ಅಂತ ನಿಮ್ಗೆಲ್ಲರಿಗೂ. ಗೈಸ್ ನೋಡಿ ಇದು ಕ್ಯೂ, ಇದು ಮುಖದರ್ಶನಕ್ಕೆ, ಇದು ಜಾಸ್ತಿ ರಶ್ ಇಲ್ಲ. ಪಾದ ಮುಟ್ಟೋದು ಇರುತ್ತೆ ಪಾಂಡುರಂಗ, ಅದು ಬಂದ್ಬಿಟ್ಟು ಕಿಲೋಮೀಟ್ರ್ ಗಟ್ಟಲೆ ಇರುತ್ತೆ. ನಿನ್ನೆ ಜನ ಕಮ್ಮಿ ಇದ್ಬಿಟ್ಟೆ ನಮಗೆ 4 ಅವರ್ ಆಯ್ತು ದರ್ಶನ ಮಾಡೋಕ್ಕೆ. ನೋಡಿ ಹೇಗಿದೆ ಅಲ್ಲ. ತಮಟೆ ಅಂತ ಹಠ ಮಾಡ್ಬಿಟ್ಟು ತಗೊಂಡು ಹೆಂಗಾಯ್ತು ನೋಡಿ. ತಮಟೆ ಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡಿ ತಗೊಂಡ, ಅಲ್ಲೇ ನಿಂತ್ಕೊಂಡವನೇ ಪ್ರಸಾದ ತಗೋಬೇಕು ಅಂತ. ಬ್ಲ್ಯಾಕ್ ಮಾಡೋದ ನೋಡಿದೆ ಅವಾಗ ನೆನಪಾದ, ಅವಾಗಿಂದ ಹೋಗಿ ಕರ್ಕೊಂಬಂದಿದ್ದು. ಇವಾಗ ನಮ್ಮಣ್ಣ ಜೋರು ಮಾಡಿದ್ದಕ್ಕೆ ಅಳ್ತಾವನೆ ಪಾಪ. ತಮಟೆ ಬೇಕು ಅಂತ ಫುಲ್ಲು ಬ್ಲ್ಯಾಕ್ ಮೇನು. ನಿನ್ನೆ ಕಾರ್ ತಗೊಂಡ, ಇವಾಗ ತಮಟೆ ಬೇಕು ಅಂದ್ಬಿಟ್ಟು ತಗೊಂಡವನೆ. ನೋಡಿ ಹೆಂಗ ಅಳ್ತಾವನೆ. ಸೊ ಗಾಯ್ಸ್ ಇಲ್ಲಿ ಮಠದಲ್ಲಿ ಅಂದರೆ ಒಳಗಡೆ ರೂಮಲ್ಲಿ ಏನೂ ಅಡುಗೆ ಮಾಡೋಂಗಿಲ್ಲ. ಅದಕ್ಕಂತಲೇ ಇಷ್ಟು ಚಿಕ್ಕ ಬಿಲ್ಡಿಂಗ್ ನೋಡಿ, ಅಡುಗೆ ಮಾಡೋಕ್ಕಂತಲೇ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಸಿದ್ದಾರೆ. ನಮ್ಮ ಮನೆಯವರೆಲ್ಲ ಅಲ್ಲಿ ಅಡುಗೆ ಮಾಡ್ಕೊಂಡು ತಿಂತಿದ್ದಾರೆ. ನಾನು ಉಪ್ಪಿಟ್ಟು ತಿನ್ನಲ್ಲ, ಅದಕ್ಕೆ ಸುಮ್ಮನೆ ಹೋಗ್ತಾಯಿದ್ದೀನಿ. ಬಾಳೆಹಣ್ಣು ತಿನ್ಬಿಟ್ಟು ನಾನು ಉಪ್ಪಿಟ್ಟು ತಿನ್ನಲ್ಲ. ಅದೇನೇ ಆಗಿಬಿಟ್ಟು ಹಸ್ಕೊಂಡಿದ್ರು ಕೂಡ ನಾನು ಉಪ್ಪಿಟ್ಟು ತಿನ್ನಲ್ಲ. ನೋಡಿದ್ರೆ ಉಪ್ಪಿಟ್ಟು ಮಾಡಿದ್ದಾರೆ ಎಲ್ಲರೂ, ಬೇಗ ಆಗೋದಂತೆ. ಇವಾಗ 1 ಗಂಟೆಗೆ ಟ್ರೈನ್ ಇದೆ ಮತ್ತು ಬ್ಯಾಂಗ್ಳೂರಿಗೆ. ಅದಕ್ಕೆ ಎಲ್ಲ ಬೇಗ ಬೇಗ ತಿಂಡಿ ಮಾಡ್ಕೊಂಡು ಇವಾಗ ಇಲ್ಲ 12 ಗಂಟೆಗೆ ಚೆಕ್ಔಟ್ ಮಾಡಬೇಕು. ನನ್ನ ತಮ್ಮ ತಿಂತಾನೆ ಉಪ್ಪಿಟ್ಟು ಇಲ್ವೋ ಗೊತ್ತಿಲ್ಲ. ತಿಂತೇನ ಮತ್ತೇನು ಮಾಡೋದು, ಮನುಷ್ಯ ತಿನ್ನಲ್ಲ ಉಪ್ಪಿಟ್ಟನ್ನೆಲ್ಲ. ಮನುಷ್ಯೆಲ್ಲ ತಿನ್ನೋದು ಉಪ್ಪಿಟ್ಟಲ್ಲ ನೋಡಿ. ಇಲ್ಲ ಗೈಸ್ ನೋಡಿ ಈ ಥರ ಅಡುಗೆ ಮಾಡ್ಕೊಳ್ಳೋದು, ಫ್ಯಾಮಿಲಿ ಎಲ್ಲ ಬಂದು ಈ ಥರ ಅಡುಗೆ ಮಾಡಿಕೊಂಡು ಇಲ್ಲಿ ನೋಡಿ ಡೈನಿಂಗ್ ಟೇಬಲ್ ಅವರೇ ಕೊಟ್ಟಾರೆ, ಊಟ ಮಾಡೋದು. ಜಸ್ಟ್ 750 ರುಪೀಸ್ ಅಷ್ಟೇ, ನೆನ್ನೆಗೆ ಇವತ್ತಿಗೆ 2 ರೂಮ್ಗೆ. ನೋಡಿ ಈ ಥರ ಅಡುಗೆ ಮಾಡಿಕೊಂಡು ತಿನ್ನೋದು. ಆಗಲೇ ತಿನ್ಕೊಂಡು ಇದು ಪ್ರಸಾದ ದೇವಸ್ಥಾನದ ಕೊಟ್ಟಿದ್ದೀವಿ. ವೈಕುಂಠ ಆಯಿತು, ಏನೇನೋ ಏಕಾದಶಿ ಇದೆ ಅಂತ ಒಂದು ಮಾಡ್ತಾ ಇದ್ದಾರೆ. ಅಡುಗೆ ರೆಡಿ ಮಾಡ್ಕೊತಾ ಇದ್ದಾರೆ ಟ್ರೈನಲ್ಲಿ ತಿನ್ನೋಕ್ಕೆ. ಗಾಯ್ಸ್ ಫೈನಲಿ ಟ್ರೈನಿಗೆ ಹತ್ತಿದ್ವಿ. ಎಲ್ಲ ಫ್ಯಾಮಿಲಿದು ಒಂದೊಂದು ಕಡೆ ಕಂಪಾರ್ಟ್ಮೆಂಟ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಅಡ್ಜಸ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಚಿಕ್ಕಪ್ಪ ಅವ್ರದ್ದಿಲ್ಲ ಆಯಿತು. ಇವಾಗ ನಾವು ಇನ್ನೂ 2 ಫ್ಯಾಮಿಲಿ ಆದರೂ ಒಂದು ಕಡೆ ಇರುತ್ತೆ, ನೋಡಬೇಕು, ಗೊತ್ತಿಲ್ಲ. ಫುಲ್ ಅದೇ ಕನ್ಫ್ಯೂಸಲ್ಲೆಲ್ಲ ಮಾತಾಡ್ತಿದ್ವಿ ಹೆಂಗೆ ಮಾಡೋದು ಅಂತ. ಸ್ಕೂಲ್ ಹುಡುಗರು ಬೇರೆ ಟ್ರಿಪ್ ಕೊಟ್ಟಿದ್ದಾರೆ ಆ ಕಡೆ, ಅವ್ರದ್ದು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಸೊ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, see you on next vlog. Thank you so much for watching. Love you all.